ಹೇಳು ರೇಣುಕಾ. ಮೇಡಮ್, ಒಂದ್ ಗುಡ್ ನ್ಯೂಸ್. ನೀವ್ ಕೊಟ್ಟಿರೋದನ್ನ ತಾರ ಕುಡಿಯೋ ಹಾಲಲ್ಲಿ ಮಿಕ್ಸ್ ಮಾಡಿ ಕೊಟ್ಬಿಟ್ಟೆ. ಏನಂದೆ? ನನ್ ಹುಡುಗನ ಏಕವಚನದಲ್ಲಿ ತಾರಕ್ ಅಂತ ಕರೀತಾ ಇದ್ಯಾ? ಇನ್ನೊಂದ್ಸಲ ಹೀಗೆಲ್ಲ ಕರೆದ್ರೆ ಮಾತಾಡೋದಿಕ್ಕೆ ನಾಲ್ಗೆನೇ ಇರೋದಿಲ್ಲ. ಅವನು ನನಗ್ ಮಾತ್ರ ತಾರಕ್, ಮಿಕ್ದವ್ರಿಗೆಲ್ಲ ತಾರಕ್ ಸರ್. ಸಾರಿ ಮೇಡಮ್, ಬಾಯಿ ತಪ್ಪಿ ಹೀಗೆ ಹೇಳ್ಬಿಟ್ಟೆ. ಸರಿ, ಈಗ ನಾನು ಹೇಳ್ದಂಗ್ ಮಾಡಿದ್ಯಾ ತಾನೆ? ಹೌದು ಮೇಡಮ್. ಮೊದಲು ಏನಾಯ್ತು ಅಂದ್ರೆ, ತಗೊಳ್ಳಿ, ಇದನ್ನ ತಗೊಂಡೋಗಿ ಪೌಡ್ರ್ ಮಿಕ್ಸ್ ಮಾಡಿ ಕೊಡಿ. ನನಗೆ ಗೊತ್ತು, ಯಜಮಾನ್ರು ಇದನ್ನ ಕುಡಿದ್ರೇನೆ ನೀವು ಖುಷಿ ಆಗೋದು ಅಂತ. ವೆರಿ ಗುಡ್. ಮೊದಲನೇ ಸಲ ಮಿಸ್ ಆದ್ರೂ ಎರಡನೇ ಸಲ ಸರಿಯಾಗಿ ಮಾಡಿದ್ಯಲ್ಲ. ಈಗ ಹಾಲನ್ನ ತಗೊಂಡೋಗಿ ಮಯೂರಿ ತಾರಕ್ಕಿಗೆ ಕೊಡ್ತಾಳೆ. ಅದನ್ನ ಕುಡಿದ್ಮೇಲೆ ಸ್ವಲ್ಪ ಹೊತ್ತಿಗೆ ಒದ್ದಾಟ ಶುರು ಆಗತ್ತೆ. ಆಮೇಲೆ ಇದಕ್ ಕಾರಣ ಆಗಿರೋ ಮಯೂರಿಗೆ ಒಂದು ಗತಿ ಆಗುತ್ತೆ. ಹೌದು ಮೇಡಮ್, ನಾನು ಆ ಮಯೂರಿ ಕೆಳಗ್ ಬರ್ಲಿ ಅಂತಾನೆ ಕಾಯ್ತಾ ಇದ್ದೀನಿ. ವೇಟ್ ಮಾಡು ರೇಣುಕಾ. ಅವಳಿಗೆ ಕೆಟ್ಟದಾಗ್ಬೇಕು, ನನಗ್ ಒಳ್ಳೇದಾಗ್ಬೇಕು ಅಂದ್ರೆ ಸ್ವಲ್ಪ ವೇಟ್ ಮಾಡ್ಬೇಕು. ಇಷ್ಟು ದಿವ್ಸ ನಾನ್ ಕಂಡ ಕನಸಿಗೆ ಈಗ ದಾರಿ ಸಿಗ್ತಾ ಇದೆ. ಇದೇನಾದ್ರೂ ಸಕ್ಸಸ್ ಆಗ್ಬಿಟ್ರೆ ಆ ಮನೆಗೆ ನನ್ನ ಗ್ರ್ಯಾಂಡ್ ಎಂಟ್ರಿ. ಮೇಡಮ್, ತಾರಕ್ ಸರ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗೋಗ್ಬಿಟ್ರೆ? ಏನೇ ಹೇಳ್ತಿದ್ಯಾ ನೀನು? ಎಲ್ಲ ಒಳ್ಳೇದಾಗೋ ಸಮಯದಲ್ಲಿ ಯಾಕೆ ಕೆಟ್ಟದಾಗ ಮಾತಾಡ್ತಾ ಇದ್ಯಾ? ಅದು ಅವ್ರು ನಾಟಿ ಔಷಧಿ ಬೆರೆಸಿದ್ದಾರೆ, ನಾನು ನೀವು ಕೊಟ್ಟಿರೋದನ್ನ ಮಿಕ್ಸ್ ಮಾಡಿದ್ದೀನಿ. ಇದರಿಂದ ಏನಾದ್ರೂ ಸೈಡ್ ಎಫೆಕ್ಟ್ ಆಗೋದ್ರೆ ಅನ್ನೋದೇ ಭಯ ಮೇಡಮ್. ಹಾಗೆಲ್ಲ ಏನೂ ಆಗೋದಿಲ್ಲ. ಒಂದ್ ವೇಳೆ ಹಾಗೇನಾದ್ರೂ ಆದ್ರೆ ನನಗೆ ಒಳ್ಳೇದಲ್ವಾ? ಅವನ್ ಎಷ್ಟು ನರಳುತ್ತಾನೋ ಅಷ್ಟೇ ಎಫೆಕ್ಟು ಆ ಹಳ್ಳಿ ಗುಗ್ಗುಗಾಗತ್ತೆ. ಯಾಕಂದ್ರೆ ರಾಜೇಶ್ವರಿಗೆ ಮಗ ಅಂದ್ರೆ ತುಂಬಾ ಪ್ರೀತಿ. ಅವನು ಅವರನ್ನ ದ್ವೇಷ ಮಾಡ್ಬೋದು, ಆದ್ರೆ ಅವರು ಪ್ರಾಣನೇ ಇಟ್ಕೊಂಡಿದ್ದಾರೆ. ಹೀಗಿರುವಾಗ ಮಗಂಗ್ ತೊಂದ್ರೆ ಆದ್ರೆ ಸುಮ್ಮನೆ ಬಿಡ್ತಾರಾ? ಆ ಕ್ಷಣನೇ ಕುತ್ತಿಗೆ ಹಿಡಿದು ಮನೆಯಿಂದ ಹೊರಗಡೆ ಹಾಕ್ತಾರೆ. ನನಗ್ ಬೇಕಾಗಿರೋದು ಅದೇ ಅಲ್ವಾ? ಸರಿಯಾಗಿ ಹೇಳಿದ್ರಿ ಮೇಡಮ್. ನೋವಿಂದ ಸುಖ ಇರುತ್ತೆ ಅಂತ ಹೇಳ್ತಾರಲ್ಲ, ಅದಿದೆ ಅನ್ಸುತ್ತೆ. ಸರಿ ಮೇಡಮ್, ನಿಮ್ಗೆ ಒಳ್ಳೇದಾಗುತ್ತೆ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಮಾಡೋದಲ್ಲ, ಮಾಡ್ಲೇಬೇಕು. ಇನ್ನು ಮುಂದೆ ಅಲ್ಲೇನೇ ನಡೆಯತ್ತೆ ಅನ್ನೋದನ್ನ ನನಗೆ ಹೇಳ್ತಾ ಇರೋ. ಆದ್ರೆ ಯಾವುದೇ ಕಾರಣಕ್ಕೂ ಯಾರಿಗೂ ನಿನ್ ಮೇಲೆ ಅನುಮಾನ ಬರಬಾರ್ದು. ಹಾಗೆ ನೋಡ್ಕೊ. ಓಕೆ ಮೇಡಮ್. ಏನೇ ಹಳ್ಳಿಗೊಗ್ಗು, ತಾರಕಿಗೆ ಕುಡ್ತಾ ಬಿಡಿಸ್ಬೇಕು ಅಂತ ನಾಟಿ ಔಷಧಿ ಕೊಡ್ತಾ ಇದ್ಯಾ? ಅದರಿಂದ ಅವ್ನು ಕುಡ್ತಾ ಬಿಟ್ಬಿಡ್ತಾನೆ ಅನ್ಕೊಂಡಿದ್ಯಾ? ಆದ್ರೆ ನೀನ್ ಕೊಟ್ಟಿರೋ ಔಷಧಿಗಿಂತ ನಾನ್ ಕೊಟ್ಟಿರೋ ಔಷಧಿ ಜಾಸ್ತಿ ಕೆಲಸ ಮಾಡೋದು. ನಾನಿರ್ಬೇಕಾಗಿರೋ ಜಾಗದಲ್ಲಿ ನೀನಿದ್ಯಾ ಅಲ್ವಾ? ನೋಡ್ತಾ ಇರೋ ಆ ಜಾಗನ ಹೇಗ್ ಕಿತ್ಕೋತೀನಿ ಅಂತ. ಯಾಕಷ್ಟು ಕೋಪದಲ್ಲಿ ನೋಡ್ತಿದ್ದೀರಾ? ನಾನು ನಿಮಗೆ ಕೊಡ್ತಿರೋದು ಅಮೃತ. ಇದನ್ನ ಕುಡಿದ್ರೆ ಎಲ್ಲಾನು ಸರಿ ಹೋಗುತ್ತೆ. ತಗೊಳ್ಳಿ. ಏನ್ ನನ್ ಜೊತೆ ತಮಾಷೆ ಮಾಡೋದಕ್ಕೆ ಬಂದಿದ್ದೀರಾ? ಯಾಕೆ ಹೀಗೆಲ್ಲ ಹೇಳ್ತಿದ್ದೀರಾ ಚಿಕ್ಕ ಯಜಮಾನ್ರೆ? ನಾನು ಇಲ್ಲಿಗೆ ಬಂದಿರೋದು ನಿಮಗೆ ಹಾಲು ಕೊಡೋದಕ್ಕೆ. ನಾನೇನಾದ್ರೂ ನಿಮ್ಮ ಹತ್ರ ನಾನು ಹಾಲು ಕುಡಿತೀನಿ, ನನಗೆ ಹಾಲು ತಂದು ಕೊಡಿ ಅಂತ ಕೇಳಿದ್ನಾ? ಯಜಮಾನ್ರೆ, ಹಾಲು ಕುಡಿದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಅದಕ್ಕೆ ತಂದಿರೋದು. ಕುಡೀರಿ. ಯಾವತ್ತೂ ಇಲ್ದೇ ಇರೋ ನನ್ನ ಆರೋಗ್ಯದ ಬಗ್ಗೆ ಕಾಳಜಿ ಇವತ್ತು ಸಡನ್ ಆಗಿ ಎಲ್ಲಿಂದ ಬಂದ್ಬಿಡ್ತು ನಿಮ್ಗೆ? ನಾನು ನಿಮ್ಮನ್ನ ಅವಾಗ್ಲಿಂದ ಗಮನಿಸ್ತಾ ಇದ್ದೀನಿ.
ಏನೋ ಸ್ಕೀಮ್ ಹಾಕೊಂಡೇ ಬಂದಂಗಿದೆ. ಈ ಸ್ಕೀಮು ಕ್ರೀಮು ಇದೆಲ್ಲ ನಂಗೆ ಗೊತ್ತಾಗಲ್ಲ ಚಿಕ್ಕ ಯಜಮಾನ್ರೆ. ಆದ್ರೆ 2 ದಿನದಿಂದ ನೀವು ಸ್ವಲ್ಪ ಸಪ್ಪಗಿದ್ದೀರಲ್ಲ, ಅದಕ್ಕೆ ನಿಮ್ಗೆ ಹುಷಾರಿಲ್ವೇನೋ ಅಂತ ಹಾಲು ತಗೊಂಬಂದೆ. ಬಿಸಿ ಹಾಲು ಕುಡಿದ್ರೆ ಎಂತದ್ದೇ ಜ್ವರ ಇದ್ರೂ ಹೊರಟೋಗುತ್ತೆ. ತಗೊಳ್ಳಿ, ಕುಡೀರಿ. ಏನಿವಾಗ ಹಾಲಿನ ಬಗ್ಗೆ ಲೆಕ್ಚರ್ ಕೊಡೋದಕ್ಕೆ ಬಂದಿದ್ದೀರಾ? ನೀವ್ ಕುಡಿ ಅಂದಿದ ತಕ್ಷಣ ಕುಡಿಯೋದಕ್ಕೆ ನಾನು ಚಿಕ್ಕ ಮಗು ಅಲ್ಲ. ಸುಮ್ನೆ ಅದನ್ನ ತಗೊಂಡು ಹೋಗಿ. ಚಿಕ್ಕ ಯಜಮಾನ್ರೆ, ನೀವು ಕುಡಿಯೋದಿಲ್ಲ ಅಂತ ಹಠ ಮಾಡಿದ್ರೆ ನಾನು ನಿಮ್ಗೆ ಇದನ್ನ ಕುಡಿಸ್ತೀನಿ ಅಂತ ಹಠ ಮಾಡ್ಬೇಕಾಗತ್ತೆ. ತಗೊಳ್ಳಿ. ಬೇಡ ನೋಡ್ರಿ, ನನಗ್ ತಲೆ ಕೆಟ್ರೆ ನನ್ನ ಮನುಷ್ಯನಾಗಿರಲ್ಲ. ನಿಮಗೂ ಗೊತ್ತು ನಾನು ಹೇಗೆ ಅಂತ. ನೀವು ಮನುಷ್ಯ ಅಂತ ನನಗೆ ಗೊತ್ತು ಚಿಕ್ಕ ಯಜಮಾನ್ರೆ, ಹಠ ಮಾಡಬೇಡಿ. ತಗೊಳ್ಳಿ. ಬೇಡ ಅಂತ ಹೇಳ್ತಾ ಇದೀನಿ. ತಗೊಳ್ಳಿ ಚಿಕ್ಕ ಯಜಮಾನ್ರೆ. ನಾನ್ ಬೇಡ ಅಂತ ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ವಾ? ಏನ್ ತಾರಕ್, ವಾಕಿಂಗ್ ಹೋಗ್ತಿರೋ ಆಗಿದೆ? ಹೌದು ಡ್ಯಾಡ್, ಇಷ್ಟೊತ್ತಲ್ಲಿ ವಾಕಿಂಗ್ ಹೋಗ್ತೀನಿ. ನಾಳೆ ಬೆಳಗ್ಗೆ ನಮ್ಮ ಮೇರೆಯಲ್ಲಿ ಮ್ಯಾರಥಾನ್ ಇಟ್ಕೊಂಡಿದ್ದಾರೆ. ಅದಕ್ಕೆ ಈಗ್ಲಿಂದಾನೇ ಪ್ರಾಕ್ಟೀಸ್ ಶುರು ಮಾಡ್ತಾ ಇದೀನಿ. ನೀವು ಬರ್ತೀರಾ ಹೇಳಿ? ಯಾಕೋ ನಿನ್ ಮಾತಿನ ವರ್ಷನೇ ಬದಲಾಗ್ತಿದೆ? ಮತ್ತಿನ್ನೇನು ಡ್ಯಾಡ್, ನಂದು ನನಗೆ ಆದ್ರೆ ನಿಂದು ನಿನಗೆ. ಎಷ್ಟು ಎಣ್ಣೆ ಹೊಡೆದ್ರು ನನಗೆ ಕಿಕ್ಕಿರ್ತಿಲ್ಲ ಅಂತ ನಾನ್ ತಲೆ ಕೆಡ್ಸ್ಕೊಂಡಿದ್ರೆ ಅವಳ ಕೈಯಲ್ಲಿ ಹಾಲು ಕೊಟ್ಟು ಕಳ್ಸಿದ್ಯಲ್ಲ. ಅದ್ರಲ್ಲೇನೋ ತಪ್ಪಿದೆ. ಹೋಗ್ಲಿ, ನೀನ್ ಅದನ್ನ ಕುಡ್ದಿಯೋ ಇಲ್ವೋ? ನಾನು ಹೇಳಿದ್ನ ನಿಮ್ಗೆ ನನಗೆ ಹಾಲು ಕುಡಿಬೇಕು ಅನ್ನಿಸ್ತಿದೆ ಅಂತ. ನನಗ್ ಬೇಕಾಗಿರೋದು ಎಣ್ಣೆ ಡ್ಯಾಡ್, ಕಿಕ್ ಕೊಡು ಅಂತ ಎಣ್ಣೆ. ಇದನ್ನ ನಾನು ಅವಳಿಗೆ ಹೇಳಕ್ ಹೋದ್ರೆ ಪಿಟೀಲ್ ಕುಯ್ತಾ ಕೂತಿಯಾಳೆ. ಎಷ್ಟು ಹೇಳಿದ್ರು ನನ್ ಮಾತೆ ಅರ್ಥ ಮಾಡ್ಕೋತಾ ಇಲ್ಲ. ನೋಡು, ಅವಳು ಏನೇ ಮಾಡಿದ್ರು ನೀನ್ ಒಳ್ಳೇದಕ್ಕಲ್ವಾ? ಅದ್ ಯಾಕೆ ನಿನ್ಗೆ ಅರ್ಥ ಆಗ್ತಿಲ್ಲ? ಅರ್ಥ ಆಗ್ಬೇಕಾಗಿರೋದು ನನಗೆಲ್ಲ ಡ್ಯಾಡ್, ನಿನಗೂ ನಿನ್ ಸೊಸೆಗೂ. ನನ್ನ ಪ್ರಾಬ್ಲಮ್ ನಿಮ್ಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಒಂದ್ ಕೆಲ್ಸ ಮಾಡಿ, ನಿಮ್ಗೆ ಯಾರಿಗೂ ಇಷ್ಟ ಆಗ್ತಿಲ್ಲ ಅಂದ್ರೆ ಹೇಳ್ಬಿಡಿ, ಹೊರಗಡೆ ಹೋಗಿದ್ ಬಿಡ್ತೀನಿ. ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ನೀನೆಲ್ಲಾದ್ರೂ ಹೋಗಕ್ಕ ನಾವ್ ಇಷ್ಟೆಲ್ಲ ಮಾಡ್ತಿರೋದು? ನೀನ್ ನಮ್ ಜೊತೆಲಿ ಖುಷಿಯಾಗಿ ಇರ್ಬೇಕು ಅಂತ ನಾವ್ ಹೀಗ್ ಮಾಡ್ತಿರೋದು. ನೋ 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 ಡ್ಯಾಡ್, ನಾನ್ ಖುಷಿಯಾಗಿರೋದಕ್ಕಲ್ಲ, ನೀವ್ ಖುಷಿಯಾಗಿರೋದಕ್ಕೆ ಈ ತರ ಎಲ್ಲ ಮಾತಾಡ್ತಾ ಇರೋದು. ನಿಮಗ್ ಗೊತ್ತು ತಾನೆ ನನಗೇನ್ ಖುಷಿ ಅಂತ. ನನಗ್ ಯಾವ್ದ್ರಲ್ಲಿ ಖುಷಿ ಸಿಗುತ್ತೆ ಅಂತಾನೂ ಗೊತ್ತು ತಾನೆ. ಮತ್ತ ಅದೇ ನನಗ್ ಸಿಗ್ತಾ ಇಲ್ಲ ಅಂದ್ಮೇಲೆ ನಾನು ಹೇಗ್ ಸಂತೋಷವಾಗಿರಕ್ಕಾಗತ್ತೆ? ನಿನಗೆ ನಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕಿಂತ ಎಣ್ಣೆನೆ ದೊಡ್ಡದಾಗ್ಬಿಡ್ತೇನೋ? 2 ದಿವಸ ಕುಡಿಲಿಲ್ಲ ಅಂದ್ರೆ ಏನಾಗ್ಬಿಡುತ್ತೆ? ಕುಡಿಯೋದ್ರ ಬಗ್ಗೆ ನೀವು ಮಾತಾಡ್ತಾ ಇದೀರಲ್ಲ, ಫಸ್ಟ್ ಆಫ್ ಆಲ್ ಅದೇ ತಪ್ಪು. ಹಾಲ್ ಕುಡಿಯೋರ್ಗೆ ಆಲ್ಕೋಹಾಲ್ ಕುಡಿಯೋನ್ ಬಗ್ಗೆ ನಿಮಗೇನ್ ಗೊತ್ತು? ಎಲ್ಲಾನು ಸ್ವಂತ ಅನುಭವದಿಂದ ತಿಳ್ಕೋಬೇಕು ಅಂತ ಏನಿಲ್ಲ. ಪಕ್ಕದಲ್ಲಿರೋರ್ನ ನೋಡಿ ಕೂಡ ತಿಳ್ಕೋಬಹುದು. ಇಷ್ಟು ದಿನ ಕುಡಿಯೋದನ್ನೇ ಜೀವನ ಮಾಡ್ಕೊಂಡಿದ್ದೆ. ಈಗ ಅದು ಸೆಟ್ ಆಗ್ತಿಲ್ಲ ಅಂತಂದ್ಮೇಲೆ ಅದನ್ನ ಬಿಡೋದು ಒಳ್ಳೇದಲ್ವಾ?